ಗ್ರಾಮ ಪುನರ್ರಚನೆಯಲ್ಲಿ ಮದ್ಯಪಾನ ಹಾಗೂ ಮಾದಕ ವ್ಯಸನದ ನಿರ್ಮೂಲನೆಯು ಬಹಳ ಮಹತ್ವದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಮದ್ಯಪಾನ ಮಾದಕ ವ್ಯಸನದಂತಹ ದುಶ್ಚಟಗಳ ಬಳಕೆ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಮದ್ಯಪಾನ ಮತ್ತು ಮಾದಕ ದುರ್ವ್ಯಸನಕ್ಕೆ ದಾಸರಾಗದಂತೆ ಬಲಿಯಾಗದಂತೆ ಗಾಂಧೀಜಿಯವರು ತಮ್ಮ ಅನುಯಾಯಿಗಳಿಗೆ ಗ್ರಾಮವಾಸಿಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಜೂಜಾಟ ಮತ್ತಿತರ ದುಶ್ಚಟಗಳ ಬಳಕೆಯಿಂದ ಹಣ ಪೋಲಾಗುವುದರ ಜೊತೆಗೆ ಹಣವೂ ಹೋಯಿತು ಗುಣವೂ ಹೋಯಿತು ಎನ್ನುವಂತೆ ವ್ಯಕ್ತಿ ದುಂದುವೆಚ್ಚಕ್ಕೆ ದಾಸನಾಗ್ತಾನೆ, ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಮದ್ಯಪಾನ ಹಾಗೂ ಮಾದಕ ವ್ಯಸನದಿಂದ ಮುಕ್ತರಾಗಿರಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸರ್ಕಾರವು ಕೂಡ ಈ ಹಿನ್ನೆಲೆಯಲ್ಲಿ ಪ್ರತಿಬಂಧಕ ಕ್ರಮಗಳನ್ನು ಕೈಗೊಳ್ಳುವುದು ಬಹಳ ಅವಶ್ಯವಾದುದಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ವಿಶೇಷವಾಗಿ ಬಡವರು, ಮಧ್ಯಮ ವರ್ಗದವರು, ಅನಕ್ಷರಸ್ಥರು, ಕೂಲಿಕಾರಿ ವರ್ಗದವರು ಮದ್ಯಪಾನ ಮಾದಕ ವ್ಯಸನದಂತಹ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ತಾವು ದುಡಿದಂಥ ಹೆಚ್ಚಿನ ಹಣವನ್ನು ದುಶ್ಚಟಗಳಿಗೆ ದುರುಪಯೋಗಪಡಿಸ್ಕೊಳ್ತಾರೆ. ಹೀಗಾಗಿ ಈ ದುರ್ವ್ಯಸನಗಳಿಂದ ಮುಕ್ತರಾದಾಗ ಮಾತ್ರ ಗ್ರಾಮಗಳು ಪೂರ್ಣ ಪ್ರಮಾಣದಲ್ಲಿ ಸ್ವಾಯತ್ತತೆಯನ್ನು ಸಾಧಿಸಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಪಡೆ ಸಿದ್ಧವಾಗಬೇಕು. ಸಮಾಜ ಸೇವಾ ಕಾರ್ಯಕರ್ತರು ಜನರಿಗೆ, ಗ್ರಾಮವಾಸಿಗಳಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ಅದರಿಂದ ಆಗ್ತಕ್ಕಂತಹ ಅನಾಹುತಗಳನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ದುಶ್ಚಟಗಳಿಗೆ ದಾಸರಾಗದಂತೆ ನೋಡಿಕೊಳ್ಬೇಕು. ಮದ್ಯದ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿರ್ತಕ್ಕಂತಹ ವ್ಯಾಪಾರಸ್ಥರ ಮನವೊಲಿಸಿ ಅವರು ಅಂಥ ದುಶ್ಚಟಗಳಲ್ಲಿ, ವ್ಯಾಪಾರದ ಚಟುವಟಿಕೆಗಳಲ್ಲಿ ತೊಡಗದಂತೆ ಅವರು ಕ್ರಮವನ್ನು ಕೈಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಸಮಾಜ ಸೇವಾ ಕಾರ್ಯಕರ್ತರು, ವೈದ್ಯರು, ಆರೋಗ್ಯ ಕಾರ್ಯಕರ್ತರು ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕು. ಯಾಕಂದರೆ ಮನುಷ್ಯ ಒಮ್ಮೆ ದುಶ್ಚಟಗಳಿಗೆ ದಾಸನಾದಂದ್ರೆ ಅದರಿಂದ ಹೊರಬರಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯವಾಗಂಗಿಲ್ಲ. ಗಾದೆ ಮಾತಿನಂತೆ ಮನುಷ್ಯ ಮೊದಲು ಮೋಜಿಗೋಸ್ಕರ ಮದ್ಯಪಾನವನ್ನು ಮಾಡ್ತಾನೆ. ತದನಂತರ ಅದರ ಪ್ರಮಾಣ ಹೆಚ್ಚಾಗ್ತಾ ಹೋಗಿ ಕ್ರಮೇಣ ಮದ್ಯವೇ ಆತನನ್ನು ಬಲಿ ತೆಗೆದುಕೊಳ್ತದೆ. ಮದ್ಯವೇ ಮದ್ಯವನ್ನು ಕುಡಿತದೆ. ತದನಂತರ ಮದ್ಯವೇ ಮನುಷ್ಯನನ್ನು ಕುಡಿತದೆ ಅಂತಕ್ಕಂಥ ಮಾತನ್ನು ನಾವು ಕಾಣ್ತೀವಿ. ಸೊ ಹೀಗೆ ಮದ್ಯಪಾನ ಸಂಪೂರ್ಣ ಮನುಷ್ಯನ ಸರ್ವನಾಶಕ್ಕೆ ಕಾರಣಭೂತಾಗ್ತದೆ. ಅದರಂತೆ ವ್ಯಕ್ತಿತ್ವವನ್ನು ಕೂಡ ಏನು ಮಾಡ್ತಾನೆ, ಹಾಳು ಮಾಡಿಕೊಳ್ತಾನೆ. ನಿಷೇಧಾಗಿನ ಮಾತುಗಳು ಕಿಸೆದಾಗಿಲ್ಲ ಎನ್ನುವಂತೆ ಮದ್ಯ ವ್ಯಸನಿಯನ್ನು, ಮದ್ಯಪಾನ ಮಾಡ್ತಕ್ಕಂತಹ ವ್ಯಕ್ತಿಯನ್ನು ಯಾರೂ ಏನಾಗಂಗಿಲ್ಲ, ನಂಬಂಗಿಲ್ಲ. ಅವನು ಕುಡುಕ ಯಾವಾಗಲೂ ಕುಡುಕನೇ ಎನ್ನುವಂತೆ ಮೂದಲಿಕೆಯ ಸ್ಥಿತಿಗೆ ಕಾರಣಭೂತನಾಗ್ತಾನೆ. ಹೆಂಡಸರಾಯ ಸಹವಾಸ, ಹೆಂಡರ ಮಕ್ಕಳ ಉಪವಾಸ ಎನ್ನುವಂತೆ ಮದ್ಯದ ಚಟಕ್ಕೆ ಅಂಟಿಕೊಂಡಂತ ತಾ ಹಾಳಾಗೋದ್ರ ಜೊತೆಗೆ ತನ್ನ ಕುಟುಂಬವನ್ನು ಕೂಡ ಏನು ಮಾಡ್ತಾನೆ,
ಸರ್ವನಾಶಕ್ಕೆ ಕಾರಣಭೂತನಾಗ್ತಾನೆ. ಉಪವಾಸ ಬಳತಕ್ಕಂಥ ಒಂದು ಸ್ಥಿತಿ ಉಂಟಾಗ್ತದೆ. ಕೋತಿ ತಾ ಕೆಡುವುದಲ್ಲದೆ ಇಡೀ ವನವನ್ನೆಲ್ಲ ಕೆಡಿಸುತ್ತೆ ಅನ್ನುವಂತೆ ಆತನನ್ನು ಅವಲಂಬಿಸಿದಂಥ ಕುಟುಂಬದ ಸದಸ್ಯರನ್ನು ಬೀದಿ ಪಾಲು ಮಾಡ್ತಾನೆ, ಮಕ್ಕಳನ್ನು ಅನಾಥರನ್ನು ಮಾಡ್ತಾನೆ, ಬಡತನದ ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡ್ತಾನೆ. ಅನೇಕ ಸಂದರ್ಭದಲ್ಲಿ ಆರೋಗ್ಯವನ್ನು ಹದಗೆಡಿಸ್ಕೊಳ್ತಾನೆ, ಅಪಘಾತಕ್ಕೆ ಈಡಾಗ್ತಾನೆ. ಹೀಗಾಗಿ ಮದ್ಯಪಾನ ಮತ್ತು ಮಾದಕ ವ್ಯಸನದ ದುಶ್ಚಟಗಳು ದೂರ ಆಗಬೇಕು ಅಂದಾಗ ಗ್ರಾಮೀಣ ಜನರ ಬದುಕು ಆರೋಗ್ಯಕರವಾಗಿರ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಅದರಂತೆ ಮತೀಯ ಸಾಮರಸ್ಯತೆ, ಜಾತಿ ಮತ ಮುಂತಾದ ಧರ್ಮಗಳ ಅಂತರ ಕಡಿಮೆ ಆಗಬೇಕು. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಎಲ್ಲರೂ ನೆಮ್ಮದಿಯಿಂದ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂದಾಗ ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥತೆ, ಪ್ರೀತಿ, ವಿಶ್ವಾಸ ಪರಸ್ಪರ ಬೆಳೆದು ಬರಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಹಿಂದೂಗಳಲ್ಲಿ, ಮುಸ್ಲಿಮ್ಗಳಲ್ಲಿ ಮತ್ತು ಕ್ರಿಶ್ಚಿಯನ್ರಲ್ಲಿ ಸಮಭಾವನೆ, ಸೌಹಾರ್ದಯುತವಾದಂಥ ಒಂದು ವಾತಾವರಣದ ವ್ಯವಸ್ಥೆ ಏನಾಗಬೇಕು, ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ ಬೆಳೆದು ಬರುವಂತೆ ಸಮಾಜ ಸೇವಾ ಕಾರ್ಯಕರ್ತರು ನೋಡಿಕೊಂಡು ಹೋಗಬೇಕು. ಎಲ್ಲ ಧರ್ಮಗಳ ಸಾರ ಮನುಷ್ಯನ ಕಲ್ಯಾಣವನ್ನು ಬಯಸುವುದಾಗಿದೆ, ಪ್ರೀತಿಯನ್ನು ಬೆಳೆಸುವುದಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾ ಇದ್ರು, ಯಾವಾಗಲೂ ಹೇಳ್ತಾ ಇದ್ರು. ಎಲ್ಲರೂ ಒಂದೇ ಸಹೋದರಿದ್ದಂತೆ ಅಂತಕ್ಕಂಥ ಒಂದು ಸಹೋದರತ್ವದ ಮನೋಭಾವನೆಯಿಂದ ಪರಸ್ಪರ ಎಲ್ಲ ಧರ್ಮದವರು, ಜಾತಿಯವರು ಸೌಹಾರ್ದಯುತವಾಗಿ ಬಾಳಿದಾಗ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣವನ್ನು ಸ್ಥಾಪನೆ ಮಾಡಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ತದನಂತರ ರೈತರ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು. ಜೈ ಜವಾನ್ ಜೈ ಕಿಸಾನ್ ಎನ್ನುವಂತೆ ರೈತರ ಅಭಿವೃದ್ಧಿ ಆದಾಗ ರೈತರ ಆರ್ಥಿಕ ಸ್ಥಿತಿಗತಿಗಳು ಅಭಿವೃದ್ಧಿ ಆದಾಗ ಹಳ್ಳಿಗಳು ಏನಾಗ್ತವೆ, ಅಭಿವೃದ್ಧಿ ಆಗ್ತವೆ. ರೈತರ ಬದುಕು ಉತ್ತಮಗೊಂಡಾಗ ಮಾತ್ರ ಗ್ರಾಮೀಣ ಜನರ ಜೀವನ ಏನಾಗ್ತದೆ, ಸುಖ ನೆಮ್ಮದಿಯಿಂದ ಬಾಳಲಿಕ್ಕೆ, ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗಲೂ ಗಾಂಧೀಜಿಯವರು ರೈತರ, ಕೂಲಿಕಾರರ, ಕೃಷಿ ಕೂಲಿಕಾರರ ಪರವಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದರು. ರೈತರ ಅಭಿವೃದ್ಧಿ ಆಗಬೇಕು. ಭೂಮಾಲೀಕರು ಕೂಲಿಕಾರರನ್ನು, ಕೃಷಿ ವರ್ಗದವರನ್ನು, ಕೃಷಿ ಕೂಲಿಕಾರರನ್ನು ಪ್ರೀತಿಯಿಂದ, ವಿಶ್ವಾಸದಿಂದ ಸರಿಸಮನಾಗಿ ಕಾಣಬೇಕು. ಉಳುವವನೇ ಭೂ ಒಡೆಯ ಅಂತಕ್ಕಂಥ ಒಂದು ತತ್ವ ಅಸ್ತಿತ್ವದಲ್ಲಿ ಬರಬೇಕು. ಯಾಕಂದರೆ ಕೃಷಿ ಕೂಲಿಕಾರರ ಶ್ರಮದ ಪ್ರತಿಫಲದ ಆಧಾರದ ಮೇಲೆ ಒಕ್ಕಲುತನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರೈತ ದಿನಪ್ರತಿ ಶ್ರಮಪಟ್ಟು ದುಡಿದಾಗ ಮಾತ್ರ ಆರ್ಥಿಕ ಬೇಸಾಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ರೈತರ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಒಂದು ನಾವು ಆದ್ಯತೆಯನ್ನು, ಗಮನವನ್ನು ಕೊಡುವುದು ಬಹಳ ಅವಶ್ಯವಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಪ್ರೀತಿಯಿಂದ, ವಿಶ್ವಾಸದಿಂದ ಕೃಷಿ ಕೂಲಿಕಾರರನ್ನು ಮಾಲೀಕ ವರ್ಗದವರು, ಭೂಮಾಲೀಕರು ಏನು ಮಾಡಬೇಕು, ನೋಡಿಕೊಳ್ಬೇಕು. ಯಾಕಂತಂದ್ರೆ ಈ ಕೃಷಿ ಕೂಲಿಕಾರರ ಶ್ರಮದಿಂದ ಏನಾಗ್ತದೆ, ಒಕ್ಕಲುತನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ರೈತರ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ನಾವು ಆದ್ಯತೆಯನ್ನು ಕೊಡುವುದು ಏನದ ಅವಶ್ಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ರೈತರು ದೇಶದ ಬೆನ್ನೆಲುಬು, ಆರ್ಥಿಕ ವ್ಯವಸ್ಥೆಯ ಮೂಲ ಆದಾಯವನ್ನು ಬಲಪಡಿಸ್ತಕ್ಕಂಥ ಒಂದು ವರ್ಗವಾಗಿದೆ. ಭಾರತ ಹಳ್ಳಿಗಳ ದೇಶವಾಗಿದ್ದರಿಂದ ಒಕ್ಕಲುತನ ಪ್ರಧಾನವಾದಂಥ ದೇಶವಾದ್ದರಿಂದ ಒಕ್ಕಲುತನ ಏನದ, ಕೃಷಿ ಏನದ, ಅಲ್ಲಿ ದುಡಿತಕ್ಕಂಥ ಶ್ರಮಿಕ ವರ್ಗದವರ ಮೇಲೆ ಅವಲಂಬಿತವಾಗಿದೆ.
ಹೀಗಾಗಿ ಆ ಕೃಷಿ ಹೆಚ್ಚಾಗಬೇಕಾದ್ರೆ, ಅದರ ಉತ್ಪನ್ನಗಳು ಹೆಚ್ಚಾಗಬೇಕಾದ್ರೆ, ಅದರ ಆದಾಯ ಹೆಚ್ಚಾಗಬೇಕಾದ್ರೆ ಕೂಲಿಕಾರರ ಬಗ್ಗೆ ನಾವು ಹೆಚ್ಚು, ರೈತರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸುವುದು ಬಹಳ ಅವಶ್ಯವಾದುದಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಯಾವಾಗಲೂ ಹೇಳ್ತಿದ್ರು. ಗ್ರಾಮಗಳ ಪುನರ್ರಚನೆ, ಸುಧಾರಣೆಯಲ್ಲಿ ರೈತರ ಪಾತ್ರ, ಕೃಷಿ ಕೂಲಿಕಾರರ ಪಾತ್ರ ಅನ್ನೋದು ಬಹಳ ಮಹತ್ವದ್ದಾಗಿದೆ ಅಂತಕ್ಕಂಥದ್ದನ್ನು ಯಾವಾಗಲೂ ಗಾಂಧೀಜಿಯವರು ರೈತರ ಪರವಾಗಿ ತಮ್ಮ ಬೆಂಬಲವನ್ನು, ಧ್ವನಿಯನ್ನು ಏನು ಮಾಡ್ತಾಯಿದ್ರು, ಎತ್ತಾಯಿದ್ರು. ಗ್ರಾಮೀಣ ಪುನರ್ರಚನೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಗ್ರಾಮ ನೈರ್ಮಲ್ಯತೆಯ ಬಗೆಗೆ ವಿಶೇಷ ಆದ್ಯತೆಯನ್ನು ಕೊಟ್ಟರು. ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಭಾರತದ ಗ್ರಾಮಗಳು ಆದರ್ಶ ಗ್ರಾಮಗಳಾಗಬೇಕಾದ್ರೆ ಗ್ರಾಮ ನೈರ್ಮಲ್ಯತೆ, ಗ್ರಾಮೀಣ ಪರಿಸರದ ಸ್ವಚ್ಛತೆ ಬಹಳ ಪ್ರಮುಖವಾಗಿದೆ. ಗ್ರಾಮಗಳು ಸ್ವಚ್ಛ ಪರಿಸರವನ್ನು ಹೊಂದಿದ್ದರೆ ಹಲವಾರು ಅನಾರೋಗ್ಯಕರ ಸಮಸ್ಯೆಗಳನ್ನು ಹೊಡೆದೋಡಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನೈರ್ಮಲ್ಯತೆ, ಸ್ವಚ್ಛತೆಯ ತತ್ವಗಳ ಮೇಲೆ ಗ್ರಾಮಗಳು ಪುನಃ ರಚನೆ ಆಗಲ್ಪಡಬೇಕು. ಗ್ರಾಮಗಳಲ್ಲಿ ವಸತಿ ಕಟ್ಟಡಗಳು ಸ್ಥಳೀಯವಾಗಿ ಲೋಕಲಿ ಅವೈಲೇಬಲ್ ಇರತಕ್ಕಂಥ ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳ ಮೇಲೆ ಕಟ್ಟಲ್ಪಡಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಕಟ್ಟಡಗಳನ್ನು ಕಟ್ಟುವಾಗ ಸಾಕಷ್ಟು ಗಾಳಿ ಬೆಳಕು ಕಟ್ಟಡದಲ್ಲಿ ಇರುವಂತೆ ಏನು ಮಾಡಬೇಕು, ನೋಡಿಕೊಳ್ಳಬೇಕು. ಸಫಿಷಿಯೆಂಟ್ ಲೈಟ್ ಆ್ಯಂಡ್ ವೆಂಟಿಲೇಷನ್, ಬೆಳಕು ಗಾಳಿ ಸರಿಯಾದ ರೀತಿಯಲ್ಲಿ ಕಟ್ಟಡಗಳಲ್ಲಿ ಇದ್ದಾಗ ಆ ಕಟ್ಟಡಗಳು ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯ ಸುತ್ತಮುತ್ತಲೂ ಸಾಕಷ್ಟು ಸ್ಥಳಾವಕಾಶವನ್ನು ಬಿಡಬೇಕು. ಕಾಯಿ ಪಲ್ಯ, ಹಣ್ಣು ಹಂಪಲುಗಳನ್ನು ಬೆಳೀಲಿಕ್ಕೆ, ತಮ್ಮ ಗೃಹ ಬಳಕೆಗೆ ಬೇಕಾಗ್ತಕ್ಕಂತಹ ದವಸ ಧಾನ್ಯಗಳನ್ನು, ಕಾಯಿಪಲ್ಯಗಳನ್ನು ಬೆಳೀಲಿಕ್ಕೆ, ಹಣ್ಣುಗಳನ್ನು ಬೆಳೀಲಿಕ್ಕೆ ಸ್ಥಳವನ್ನು ಮೀಸಲಿರಿಸಬೇಕು. ಸಾಕು ಪ್ರಾಣಿಗಳನ್ನು ಕಟ್ಟಲಿಕ್ಕೆ ಅವುಗಳಿಗಾಗಿ ಸ್ಥಳಾವಕಾಶವನ್ನು ಒದಗಿಸಿಕೊಡಬೇಕು. ಆಕಳಾಗಲಿ, ಎಮ್ಮೆ ಆಗಲಿ, ಕುರಿ ಕೋಳಿಗಳ ಸಾಕಾಣಿಕೆ ತಮಗೆ ಡೇ ಟು ಡೇ ಲೈಫಿಗೆ ಏನು ಬೇಕಾಗ್ತದೆ ಅಂತಹ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸ್ಥಳದ ಅವಕಾಶವನ್ನು ಒದಗಿಸಿಕೊಡಬೇಕು. ಗ್ರಾಮಗಳಲ್ಲಿ ಸಂಚರಿಸುವಂಥ ರಸ್ತೆಗಳನ್ನು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ವಚ್ಛ ಹಾಗೂ ಶುದ್ಧವಾದಂತಹ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ವಿಶೇಷ ಆದ್ಯತೆಯನ್ನು, ಮಹತ್ವವನ್ನು ಏನು ಮಾಡಬೇಕು, ಕೊಡಬೇಕು. ಶುದ್ಧವಾದ ಸ್ವಚ್ಛವಾದ ಕುಡಿಯುವ ನೀರನ್ನು ಒದಗಿಸಿಕೊಡುವ ಸಲುವಾಗಿ ನೀರು ಸಂಸ್ಕರಣಾ ಘಟಕಗಳನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ಥಾಪಿಸಬೇಕು. ಗ್ರಾಮವಾಸಿಗಳಿಗೆ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಮಾಜ ಸೇವಾ ಕಾರ್ಯಕರ್ತರು, ಸ್ವಯಂ ಸೇವಕರು ಮಾರ್ಗದರ್ಶನವನ್ನು ಆಗಾಗ ಮಾಡ್ತಾ ಇರಬೇಕು. ಗ್ರಾಮೀಣ ಪರಿಸರ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಲು ಗ್ರಾಮೀಣ ವಾಸಿಗಳಲ್ಲಿ ತಿಳುವಳಿಕೆಯನ್ನು, ಮನವರಿಕೆಯನ್ನು ಮೂಡಿಸಬೇಕು. ಸಾರ್ವಜನಿಕ ಬಾವಿ, ಹಳ್ಳಕೊಳ್ಳಗಳು, ಕೆರೆಗಳು, ನದಿ ಮುಂತಾದವುಗಳು ಮಲಿನವಾಗದಂತೆ, ನೀರಿನ ಮೂಲಗಳು, ಸೌಲಭ್ಯಗಳು ಮಲಿನವಾಗದಂತೆ ಸ್ವಚ್ಛವಾಗಿರುವಂತೆ ಕ್ರಮವನ್ನು ಕೈಗೊಳ್ಳಬೇಕು. ಕಸದಿಂದ ರಸ ಎನ್ನುವಂತೆ ಗ್ರಾಮಗಳಲ್ಲಿ ಪರಿಸರ ಹಾಗೂ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುವುದರ ಜೊತೆಗೆ ಸಂಗ್ರಹಿಸಿದಂಥ ತ್ಯಾಜ್ಯ ವಸ್ತುವನ್ನು, ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಆ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ಆಹಾರ ಧಾನ್ಯ, ಹಣ್ಣು ಹಂಪಲ ಮುಂತಾದವುಗಳನ್ನು ಬೆಳೆಸಲಿಕ್ಕೆ ಸದುಪಯೋಗ ಪಡಿಸಿಕೊಳ್ಬೇಕು. ವೈಜ್ಞಾನಿಕವಾದಂತಹ ಮಾದರಿಯಲ್ಲಿ ಗ್ರಾಮದಲ್ಲಿ ಸಂಗ್ರಹಿಸಿದ ಕಸವನ್ನು, ತ್ಯಾಜ್ಯ ವಸ್ತುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಉತ್ಪಾದನೆಯ ಚಟುವಟಿಕೆಗಳಲ್ಲಿ ಅವುಗಳನ್ನು ತೊಡಗಿಸಬೇಕು. ಗ್ರಾಮೀಣ ಪರಿಸರ ಸ್ವಚ್ಛತೆಯನ್ನು ಮಾಡಿದಾಗ ಗ್ರಾಮಗಳು ಆರೋಗ್ಯವಂತವಾಗಿ ಬಾಳಲಿಕ್ಕೆ, ಬೆಳೀಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಇನ್ನು ಆರೋಗ್ಯ ಹಾಗೂ ಸ್ವಚ್ಛತೆ ಬಗೆಗೆ ಶಿಕ್ಷಣವನ್ನು ಕೊಡುವುದು, ಆರೋಗ್ಯ ಹಾಗೂ ಸ್ವಚ್ಛತೆ ಬಗೆಗೆ ಶಿಕ್ಷಣವನ್ನು ಕೊಡುವುದು, ತಿಳುವಳಿಕೆಯನ್ನು ಕೊಡುವುದು ಬಹಳ ಮುಖ್ಯವಾದಂಥ ಒಂದು ಕ್ರಮವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆರೋಗ್ಯ ಹಾಗೂ ಸ್ವಚ್ಛತೆಯ ಬಗೆಗೆ ಶಿಕ್ಷಣವನ್ನು ಕೊಡುವುದು, ಆರೋಗ್ಯ ಹಾಗೂ ಸ್ವಚ್ಛತೆಯ ಬಗೆಗೆ ಶಿಕ್ಷಣ, ತಿಳುವಳಿಕೆ ಕೊಡುವುದು
ಬಹಳ ಅವಶ್ಯವಾದ ಎಜುಕೇಶನ್ ಅಬೌಟ್ ಹೆಲ್ತ್ ಅಂಡ್ ಹೈಜೀನ್. ಎಜುಕೇಶನ್ ರಿಗಾರ್ಡಿಂಗ್ health and hygiene. ಹೆಲ್ತ್ ಆ್ಯಂಡ್ ಹೈಜೀನ್ ಇದು ಬಹಳ ಮಹತ್ವದಂಥ ಒಂದು ಸಂಗತಿಯಾಗಿದೆ. ಸಮಾಜ ಸೇವಕರು ಗ್ರಾಮವಾಸಿಗಳಿಗೆ ಆರೋಗ್ಯ ಹಾಗೂ ಪರಿಸರದ ಬಗೆಗೆ ಕಾಳಜಿಯನ್ನು ತೆಗೆದುಕೊಳ್ಳಲಿಕ್ಕೆ, ಸ್ವಚ್ಛತೆಯನ್ನು ಕಾಯ್ದುಕೊಂಡು ಬರಲಿಕ್ಕೆ ಅವ್ರಿಗೇನು ಮಾಡಬೇಕು, ಸರಳವಾಗಿ ತಿಳುವಳಿಕೆಯನ್ನು ಮೂಡಿಸಬೇಕು. ಇದು ಸಮಾಜ ಸೇವಕರ ಪ್ರಮುಖ ಕೆಲಸ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಸಮಾಜ ಸೇವಕರು ಸ್ವತಃ ತಾವು ತಮ್ಮ ಆರೋಗ್ಯದ ಕಡೆಗೆ ಸ್ವಚ್ಛತೆ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ, ಅದಕ್ಕೆ ಆದ್ಯತೆಯನ್ನು ಕೊಡುವುದರ ಮೂಲಕ ಇನ್ನಿತರ ಗ್ರಾಮವಾಸಿಗಳಿಗೆ ಅವರೇನಾಗಬೇಕು, ಮಾಡೆಲ್ ಆಗಬೇಕು, ಮಾದರಿಯಾಗಿ ಸ್ವಚ್ಛತೆಯನ್ನು ಅನುಸರಿಸುವಂತೆ ಏನು ಮಾಡಬೇಕು, ತಿಳುವಳಿಕೆ ಮೂಡಿಸಬೇಕು. ನೈಸರ್ಗಿಕವಾಗಿ ದೊರೆಯುವಂತಹ ಔಷಧವನ್ನು ನಿಸರ್ಗ ಚಿಕಿತ್ಸೆಗಾಗಿ ಏನು ಮಾಡಬೇಕು, ಬಳಸಬೇಕು. ಅದರಿಂದ ಯಾವುದೇ ರೀತಿ ಏನಾಗಿಲ್ಲ, ಸೈಡ್ ಎಫೆಕ್ಟ್ಸ್ಗಳು ಆಗುವುದಿಲ್ಲ. ಸಾರ್ವಜನಿಕ ಆರೋಗ್ಯ ಹಾಗೂ ಸ್ವಚ್ಛತೆಯನ್ನು ಗ್ರಾಮಗಳಲ್ಲಿ ಕಾಪಾಡುವ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸ್ವತಃ ತಾವೇ ಕಸಬರಗಿ, ಗುದ್ಲಿ, ಸನಿಕಿ, ಬುಟ್ಟಿ ಮುಂತಾದ ಸ್ವಚ್ಛತೆಯ ಪರಿಕರಗಳನ್ನು, ರಸ್ತೆ, ಕೆರೆ, ಬಾವಿ, ಹಳ್ಳ, ಮೂಲಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ತಾವೇ ಏನು ಮಾಡಬೇಕು, ಅವುಗಳನ್ನು ಬಳಸುವುದರ ಮೂಲಕ ಶಾರೀರಿಕ ಶ್ರಮ ಗೌರವಯುತವಾದುದು ಅಂತಕ್ಕಂಥ ಮಾತನ್ನು ಇನ್ನಿತರಿಗೆ ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು. ತಾವು ಇನ್ವಾಲ್ವ್ ಆಗೋದ್ರಿಂದ ನಾವು ಶಾರೀರಿಕ ಶ್ರಮವನ್ನು ಮಾಡಲಿಕ್ಕೆ ತಯಾರಿದ್ದೀವಿ, ಅದನ್ನು ಗೌರವ ಮನೋಭಾವದಿಂದ ನೋಡ್ತೀವಿ. ಅದರಿಂದ ಮಾನಸಿಕ ಶ್ರಮವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಪೆನ್ನು, ಕಾಗದ ಮತ್ತಿತರ ಸ್ಟೇಷನರಿ ವಸ್ತುಗಳನ್ನು ಹೇಗೆ ಗೌರವದ ಮನೋಭಾವನೆಯಿಂದ ಉಪಯೋಗಿಸುತ್ತೇವೆಯೋ, ಹಾಗೆಯೇ ದೈಹಿಕ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಪರಿಕರಗಳು ಕೂಡ ಅಷ್ಟೇ ಗೌರವಯುತವಾದವುಗಳಾಗಿವೆ. ಡಿಗ್ನಿಟಿ ಆಫ್ ಲೇಬರ್, ಶ್ರಮ ಗೌರವದ ಸಿದ್ಧಾಂತವನ್ನು ಏನು ಮಾಡ್ತಾ ಇದ್ದಾರೆ, ಎತ್ತಿ ಹಿಡಿತಾ ಇದ್ದಾರೆ. ಹೀಗೆ ಸಮಾಜ ಸೇವಕರು, ಸ್ವಯಂ ಸೇವಕರು ತಾವೇ ಸ್ವತಃ ಸೇವೆಯಲ್ಲಿ ತೊಡಗೋದ್ರ ಮೂಲಕ ಇನ್ನಿತರ ಗ್ರಾಮವಾಸಿಗಳಿಗೆ ಮಾರ್ಗದರ್ಶಕರಾಗಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ಹೇಳ್ತಾರೆ. ವಿದ್ಯಾರ್ಥಿಗಳ ಮಹತ್ವವನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಜೊತೆಗೆ ಏನು ಮಾಡಬೇಕು, ಅವರು ಶಿಸ್ತು ಸಂಯಮದ ನಡವಳಿಕೆಗಳನ್ನು ಏನು ಮಾಡಬೇಕು, ಬೆಳೆಸಿಕೊಳ್ಬೇಕು. ಅರ್ನ್ ವೈಲ್ ಯು ಲರ್ನ್ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಅಂದ್ರೆ ಕಲಿಯುವಾಗ ಗಳಿಸುವ ಕಲೆ, ಬದುಕುವ ಕಲೆಯನ್ನು ತಿಳಿಸ್ಕೊಳ್ಬೇಕಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ಗಳಲ್ಲಿ, ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ವಿದ್ಯಾರ್ಥಿಗಳು ಸಂಶೋಧನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಅವರು ಇಮಿಟೇಷನ್, ಕೇವಲ ಪಾಶ್ಚಿಮಾತ್ಯ ಸಂಸ್ಕೃತಿ ಅನುಕರಣೆ ಮಾಡುವುದನ್ನು ಮಾಡದಂತೆ ಏನು ಮಾಡಬೇಕು, ಅವರು ಪ್ರತಿಬಂಧನೆ ತಮ್ಮಷ್ಟು ತಾವೇ ಏನು ಮಾಡಬೇಕು, ಒಡ್ಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ಸರ್ವ ಸ್ವತಂತ್ರವಾದ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು, ಸ್ವಾಭಿಮಾನವನ್ನು ಬೆಳೆಸಿಕೊಳ್ಬೇಕು. ಅನ್ಯಾಯ, ಶೋಷಣೆ, ದಬ್ಬಾಳಿಕೆ ಅಂತ ಸಂದರ್ಭದಲ್ಲಿ ಧ್ವನಿ ಎತ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು. ಅನ್ಯಾಯವನ್ನು, ಶೋಷಣೆಯನ್ನು, ದಬ್ಬಾಳಿಕೆಯನ್ನು ಏನು ಮಾಡಬೇಕು, ವಿರೋಧ ವ್ಯಕ್ತಪಡಿಸಬೇಕು. ಅದಕ್ಕೆ ಅಡೆತಡೆಯನ್ನು ಒಡ್ಡಬೇಕು. ಹೃದಯ ಶ್ರೀಮಂತಿಕೆಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುವುದರ ಜೊತೆಗೆ ವೈಯಕ್ತಿಕ ಜೀವನದ ಶಿಸ್ತು ಸಂಯಮದ ನಡವಳಿಕೆಗಳನ್ನು ಏನು ಮಾಡಬೇಕು, ಅಳವಡಿಸಿಕೊಳ್ಬೇಕು. ಅದರ ವಿಧಿವಿಧಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಇನ್ನಿತರಿಗೆ ಏನು ಮಾಡಬೇಕು, ಅಶಿಕ್ಷಿತರಿಗೆ, ಇನ್ನಿತರ ಗ್ರಾಮವಾಸಿಗಳಿಗೆ ಏನು ಮಾಡಬೇಕು, ಆದರ್ಶಪ್ರಾಯವಾಗಬೇಕು. ಸ್ವಯಂ ನಿಯಂತ್ರಣದ ಪರಿಕಲ್ಪನೆಯನ್ನು, ಕಲೆಯನ್ನು ಏನು ಮಾಡಬೇಕು, ವಿದ್ಯಾರ್ಥಿಗಳು ಬೆಳೆಸಿಕೊಳ್ಬೇಕು. ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಬೇಕು. ಆತ್ಮಶಕ್ತಿಯನ್ನು ಕಾಯ ವಾಚ ಮನಸ್ಸ ಜಾಗೃತಿಗೊಳಿಸಿಕೊಳ್ಳೋದ್ರ ಮೂಲಕ ವಿಶೇಷವಾದಂತಹ ಕರ್ತೃತ್ವ ಶಕ್ತಿ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಏನು ಮಾಡಲಿಕ್ಕೆ ಸಾಧ್ಯ, ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಸೇವೆ, ಸಮುದಾಯ ಸೇವೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ತೊಡಗಬೇಕು. ಸಮಾಜ ಸೇವೆ, ಸಮುದಾಯ ಸೇವೆ ಇಲ್ಲಿ ತೊಡಗೋದ್ರ ಮೂಲಕ ಸೇವೆಯ ಮಹತ್ವವನ್ನು, ಅದರ ಇಂಪಾರ್ಟೆನ್ಸನ್ನು ಜನಸಾಮಾನ್ಯರಿಗೆ, ಗ್ರಾಮವಾಸಿಗಳಿಗೆ ತಿಳಿಸ್ಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಗ್ರಾಮೀಣ ಪುನರ್ರಚನೆಯಲ್ಲಿ ಈ ಸಂಗತಿಗಳು ಪ್ರಮುಖವಾದಂಥ ಏನು ಮಾಡ್ತಾವೆ, ಪಾತ್ರವನ್ನು ವಹಿಸ್ತಾವೆ.
ಮಹಾತ್ಮ ಗಾಂಧೀಜಿಯವರು ಗ್ರಾಮೀಣ ಪುನರ್ರಚನೆಯಲ್ಲಿ ಯುವಶಕ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯುವಕರು ದೇಶದ ಬೆನ್ನೆಲುಬು, ಯುವಕರು ಶಕ್ತಿಯ ಸಂಕೇತ, ಶಕ್ತಿಯ ಪ್ರತೀಕ. ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಲ್ಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಯುವಕರಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ನಾವು ಕೊಡುವುದರ ಮೂಲಕ ಗ್ರಾಮಗಳು ಏನಾಗ್ತವೆ, ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾಮೀಣ ಪುನರ್ರಚನೆ ಅತ್ಯಂತ ಸರಳವಾಗಿ ಸಲೀಸಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯುವಕರು ತಮ್ಮನ್ನು ತಾವು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಇನ್ನಿತರರಿಗೂ ಕೂಡ ಏನಾಗಬೇಕು, ಮಾರ್ಗದರ್ಶಿ ಆಗಬೇಕು. ಇನ್ನಿತರರಿಗೆ ಮಾರ್ಗದರ್ಶನ ಮಾಡುವುದರ ಮೂಲಕ ದೇಶದ ಅಭಿವೃದ್ಧಿಯ ಪಥದಲ್ಲಿ ತಾವು ಸ್ವಯಂ ಪಾಲ್ಗೊಂಡು ಇನ್ನಿತರರು ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯರು ಏನು ಮಾಡ್ತಾರೆ, ಹೇಳ್ತಾರೆ. ಅದರಂತೆ ಮಹಿಳೆಯರ ಕಲ್ಯಾಣ, ಮಹಿಳೆಯರ ಅಭಿವೃದ್ಧಿ. ಗ್ರಾಮಗಳು ಸಂಪೂರ್ಣವಾಗಿ ಸ್ವಾಯತ್ತವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಯರ ಕುಲವು ಕೂಡ ಏನಾಗಬೇಕು, ಸರಿಸಮನಾಗಿ, ಪುರುಷರಿಗೆ ಸರಿಸಮನಾಗಿ ಏನಾಗಬೇಕು, ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಆಗಬೇಕು. ನಮ್ಮ ದೇಶದಲ್ಲಿ ತಲಾಂತರದಿಂದ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ಒಂದು ದ್ವಿಮುಖ ನೀತಿಯನ್ನು ಅನುಸರಿಸಿಕೊಂಡು ಬರಲಾಗ್ತಾ ಇದೆ. ಮಹಿಳೆಯರಿಗೆ ಸಂಪೂರ್ಣವಾಗಿ ಪುರುಷರಷ್ಟು ಸ್ವಾತಂತ್ರ್ಯ ಆಗಲಿ, ಅವಕಾಶಗಳಾಗಲಿ ಅವ್ರಿಗೇನಾಗ್ತಾ ಇಲ್ಲ, ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ಯಾರಲೈಸಿಸ್ ಆದಂತ ಆಗ್ತದೆ. ಅಂದರೆ ಒಂದು ಭಾಗದ ಜನರು ಪುರುಷ ವರ್ಗ ಬೆಳವಣಿಗೆ ಆಗುವುದು, ಮಹಿಳಾ ವರ್ಗ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು. ಇದರಿಂದ ಸಮಾಜ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಗ್ರಾಮಗಳು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ಅಭಿವೃದ್ಧಿ ಪಥದಲ್ಲಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮಹಿಳೆಯರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು. ಅವಳು ಸುಶಿಕ್ಷಿತಳಾಗಬೇಕು. ಸುಶಿಕ್ಷಿತಳಾದ್ರಂದ್ರೆ ಅವಳು ಶಿಕ್ಷಣವನ್ನು ಪಡ್ಕೊಳ್ಳು ಅಂತಂದ್ರೆ ಅವಳು ತನ್ನ ಇನ್ನಿತರ ಕುಟುಂಬದ ಸದಸ್ಯರನ್ನ ಬೆಳವಣಿಗೆ ಮಾಡಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ಅಂತಕ್ಕಂಥ ಒಂದು ಮಾತನ್ನು ನಾವು ಕಾಣ್ತೀವಿ. ಸೊ ಹೀಗೆ ಮಹಿಳೆ ಪುರುಷನಿಗೆ ಸರಿಸಮನಾಗಿ ಶಕ್ತಿ ಸಾಮರ್ಥ್ಯವನ್ನು ಕೊಡುವಲ್ಲಿ ಬಹಳ ಮಹತ್ವದ ಏನು ಮಾಡ್ತಾಳೆ, ಪಾತ್ರ ವಹಿಸ್ತಾಳೆ. ಮಹಿಳೆ ಪುರುಷನ ಸ್ನೇಹಿತೆಯಾಗಿ, ಮಾರ್ಗದರ್ಶಕಿಯಾಗಿ, ತಾಯಿಯಾಗಿ, ಶುಶ್ರೂಷೆಯಾಗಿ, ಈ ಅನೇಕ ವಿಧದಲ್ಲಿ ಮಹಿಳೆ ಪುರುಷನ ಅಭಿವೃದ್ಧಿಯಲ್ಲಿ ಏನು ಮಾಡ್ತಾಳೆ, ಸಹಕಾರಿ ಆಗ್ತಾಳೆ, ಪಾಲ್ಗೊಳ್ತಾಳೆ. ಹೆಣ್ಣು ಅಬಲೆ ಅಲ್ಲ, ಸಬಲೆ ಅಂತಕ್ಕಂಥ ಮಾತನ್ನು ಕೂಡ ಏನು ಮಾಡ್ತಾರೆ, ಗಾಂಧೀಜಿಯವರು ಒತ್ತಿ ಹೇಳ್ತಾರೆ. ಗ್ರಾಮಗಳು ಸಂಪೂರ್ಣವಾಗಿ ಸ್ವಾಯತ್ತವಾಗಿ ಅಭಿವೃದ್ಧಿ ಆಗುವಲ್ಲಿ ಮಹಿಳೆಯರ ಪಾತ್ರ ಏನದ, ಅವಶ್ಯಕತೆ ಅದ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿ ಮಹಿಳೆಯರ ಕಲ್ಯಾಣದ ಬಗೆಗೆ ಗಾಂಧೀಜಿಯವರು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಆದಿವಾಸಿಗಳ ಕಲ್ಯಾಣ, ಆದಿವಾಸಿಗಳ ಅಭಿವೃದ್ಧಿ, ಆದಿವಾಸಿಗಳ ಕಲ್ಯಾಣ ಅಭಿವೃದ್ಧಿ ಕೂಡ ಏನಂದ್ರೆ ಬಹಳ ಮಹತ್ವದ್ದು. ಟ್ರೈಬಲ್ ಡೆವಲಪ್ಮೆಂಟ್. ಆದಿವಾಸಿಗಳು ಮೂಲ ನಿವಾಸಿಗಳು, ಗಿರಿಕಂದರದ ನಿವಾಸಿಗಳು ಅಂತ ಏನು ಮಾಡ್ತಾರೆ, ಆದಿವಾಸಿಗಳನ್ನು ಐಡೆಂಟಿಫೈ ಮಾಡ್ತಾರೆ. ಆದಿವಾಸಿಗಳ ಕಲ್ಯಾಣ ಆಗಬೇಕು. ಆದಿವಾಸಿಗಳು ನಮ್ಮ ಜನಾಂಗದ, ನಮ್ಮ ಮನುಕುಲದ ಮೂಲ ನಿವಾಸಿಗಳಾಗ್ಯಾರ. ಆದಿವಾಸಿಗಳಲ್ಲಿ ಸಾಕಷ್ಟು ಏನಿರ್ತದೆ, ಶಕ್ತಿ ಇರ್ತದೆ, ಸಾಮರ್ಥ್ಯ ಇರ್ತದೆ, ಔಷಧದ ಜ್ಞಾನ ಇರ್ತದೆ. ಆ ಔಷಧದ ಜ್ಞಾನವನ್ನು, ಅವ್ರಲ್ಲಿರ್ತಕ್ಕಂಥ ಶಕ್ತಿಯನ್ನು, ಅವ್ರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವೇನು ಮಾಡಬೇಕು, ಸದುಪಯೋಗಪಡಿಸ್ಕೊಳ್ಬೇಕು. ನಾಗರಿಕ ಸಮಾಜದ ಬೆಳವಣಿಗೆಯಲ್ಲಿ ಅವರನ್ನು ಪಾಲ್ಗೊಳ್ಳುವಂತೆ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯರು ಏನು ಮಾಡ್ತಾರೆ, ಹೇಳ್ತಾರೆ. ಆದಿವಾಸಿಗಳನ್ನು ನಾವು ನಮ್ಮ ನಾಗರಿಕ ಸಮಾಜದೊಂದಿಗೆ ಬೆರೆಸಿ ಅವರ ಜೊತೆಗೆ ನಾವು ಸಹಜೀವನವನ್ನು ನಡೆಸಿದಾಗ ಗ್ರಾಮಗಳು ಅಭಿವೃದ್ಧಿ ಆಗ್ತಾವೆ, ಪುನರ್ರಚನೆ ಆಗ್ತಾವೆ, ಗ್ರಾಮಗಳು ಸಶಕ್ತ ಆಗ್ತಾವೆ. ಆದಿವಾಸಿಗಳಲ್ಲಿರ್ತಕ್ಕಂಥ ವಿಶೇಷ ಜ್ಞಾನವನ್ನು ನಾವು ಮಾಡಬೇಕು, ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ಹೇಳ್ತಾರೆ. ಆದಿವಾಸಿಗಳಿಗೆ ನಾವು ವಿಶೇಷವಾದಂಥ ಒಂದು ಮಹತ್ವವನ್ನು, ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ನಾವು ಏನು ಮಾಡಬೇಕು, ಹೋಗಲಾಡಿಸುವಲ್ಲಿ ಅವ್ರನ್ನೇನು ಮಾಡಬೇಕು, ನಾವು ಆದ್ಯತೆಯನ್ನು ಕೊಡಬೇಕು, ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ಹೇಳ್ತಾರೆ. ಸೊ ಹೀಗೆ ಆದಿವಾಸಿಗಳ ಅಭಿವೃದ್ಧಿಯ ಕಡೆಗೂ ಕೂಡ ಏನು ಮಾಡ್ತಾರೆ, ಗಾಂಧೀಜಿಯವರು ವಿಶೇಷವಾದಂತೆ ಏನು ಮಾಡ್ತಾರೆ, ಒತ್ತನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣ ಪುನರ್ರಚನೆಯಲ್ಲಿ ಮಹಾತ್ಮ ಗಾಂಧೀಜಿಯವರು
ಪ್ರಾದೇಶಿಕ ಭಾಷೆಯ ಮಹತ್ವವನ್ನು ಕೂಡ ಏನು ಮಾಡ್ಯಾರ ಗಣನೆಗೆ ತೆಗೆದುಕೊಂಡಿದ್ದಾರೆ. ಪ್ರಾದೇಶಿಕ ಭಾಷೆಗಳು ಬೆಳವಣಿಗೆ ಆಗಬೇಕು. ಪ್ರೊವಿನ್ಷಿಯಲ್ ಲ್ಯಾಂಗ್ವೇಜಸ್, ಪ್ರಾದೇಶಿಕ ಭಾಷೆ ಬೆಳವಣಿಗೆ ಆಗೋದ್ರ ಮೂಲಕ ಗ್ರಾಮಗಳು ಏನಾಗ್ತವೆ, ಪುನರ್ರಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡಿದ್ರು ಹೇಳಿದರು. ಪ್ರಾದೇಶಿಕ ಭಾಷೆಗೆ ಮಹತ್ವವನ್ನು ಕೊಡಬೇಕಂತ ಹೇಳೋದ್ರ ಜೊತೆಗೆ ಆಂಗ್ಲ ಭಾಷೆಯೂ ಕೂಡ ನಾವು ಏನು ಮಾಡಬೇಕು, ಅದು ನೆಗ್ಲೆಕ್ಟ್ ಮಾಡ್ತಕ್ಕದ್ದಲ್ಲ. ಆಂಗ್ಲ ಭಾಷೆಯನ್ನು ವ್ಯಾಪಾರ ವಾಣಿಜ್ಯದ ಅಭಿವೃದ್ಧಿಗೋಸ್ಕರ ನಾವು ಕಲಿಯುವುದು ಅವಶ್ಯ ಅದ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದರು. ಮತ್ತು ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಒಳ್ಳೊಳ್ಳೆಯ ವಿಚಾರಗಳನ್ನು ನಾವು ನಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿ, ಭಾಷಾಂತರ ಮಾಡಿ, ಅವುಗಳಲ್ಲಿರ್ತಕ್ಕಂಥ ಮಹತ್ವದ ಸಂಗತಿಗಳನ್ನು ನಾವು ಅಭಿವೃದ್ಧಿಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಮಾತೃಭಾಷೆಯ ಶಿಕ್ಷಣದ ಜೊತೆಯಾಗಿ ಇಂಗ್ಲಿಷ್ ಭಾಷೆಯ ಶಿಕ್ಷಣವನ್ನು ಕೂಡ ಪಡೆದುಕೊಳ್ಳುವುದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ರಷ್ಯಾ ಮತ್ತು ಜಪಾನ್ ದೇಶಗಳು ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡೇ, ಸ್ವದೇಶಿ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡೇ ಅಭಿವೃದ್ಧಿ ಪಥದಲ್ಲಿ ಸಾಗಿರ್ತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ಏನು ಮಾಡ್ಬೋದು, ಗಣನೆ ತೆಗೆದುಕೊಳ್ಳಬಹುದು. ಆದರೆ ಇಂಗ್ಲಿಷ್ ಭಾಷೆಯ ವೈಜ್ಞಾನಿಕವಾದಂಥ ವಿಚಾರಗಳಿಗೆ ಇಂಬು ಕೊಡುವುದರಿಂದ ಅದನ್ನು ಕೂಡ ನಾವು ಬಳಸಿಕೊಳ್ಳುವುದು ಅಭಿವೃದ್ಧಿಪರ ದೃಷ್ಟಿಯಿಂದ ಮಹತ್ವದಾದಂಥ ಒಂದು ಸಂಗತಿಯಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸೊ ಹೀಗೆ ಪ್ರಾದೇಶಿಕ ಭಾಷೆಯ ಮಹತ್ವ ಕೂಡ ಅದನ್ನು ನಾವು ಸರಿಯಾದ ಒಂದು ದಿಶೆಯಲ್ಲಿ, ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ನಾವು ಬಳಸಿಕೊಳ್ಬೇಕು. ಅದನ್ನು ಬಳಸಿಕೊಳ್ಳುವುದರ ಮೂಲಕ ನಾವೇನು ಮಾಡ್ಬೋದು, ಅಭಿವೃದ್ಧಿಯನ್ನು ತೀವ್ರ ವೇಗದಲ್ಲಿ ಕಾಣಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಈ ನ್ಯಾಷನಲ್ ಲ್ಯಾಂಗ್ವೇಜ್, ರಾಷ್ಟ್ರೀಯ ಭಾಷೆ ಅಂದರೆ ಆಂಗ್ಲ ಭಾಷೆ, ಈ ರಾಷ್ಟ್ರೀಯ ಭಾಷೆಯನ್ನು ಏನು ಮಾಡಬೇಕು, ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಕುಷ್ಠರೋಗಿಗಳ ಸೇವೆ, ಈ ಕುಷ್ಠರೋಗಿಗಳ ಸೇವೆ ನಾವು ಮಾಡಬೇಕು. ಕುಷ್ಠರೋಗ ಅಂತಕ್ಕಂಥದ್ದು ಒಂದು ಶಾಪವೂ ಅಲ್ಲ, ಒಂದು ಪಾಪದಿಂದ ಬರ್ತಕ್ಕಂಥ ರೋಗ ಅಲ್ಲ. ಈ ಕುಷ್ಠರೋಗ ಇತರ ರೋಗಗಳಂತೆ ಅದು ಕೂಡ ಒಂದು ರೋಗವಾಗಿದೆ. ನಾವು ಅವರನ್ನು ಹೀನಾಯವಾಗಿ ಕಾಣದೆ, ಅವರನ್ನು ಊರಿನಿಂದ ದೂರ ಇಡದೆ, ಹೊರಗಿಡದೆ ನಾವು ಅವರ ಶುಶ್ರೂಷೆಯನ್ನು ಮಾಡಬೇಕು, ಸಮಾಜದ ಒಂದು ಭಾಗವಾಗಿ ಮಾಡಬೇಕು ಅಂತ ಹೇಳಿ ಕುಷ್ಠರೋಗ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಇಡೀ ಸಮಾಜದ ಜನರಿಗೆ, ಸಮುದಾಯದ ಜನರಿಗೆ ಅವರ ಬಗ್ಗೆ ಸಹಾನುಭೂತಿ, ಅವ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಗ್ರಾಮೀಣ ಪುನರ್ರಚನೆಯಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರೆ, ಅಳವಡಿಸ್ತಾ ಇದ್ದಾರೆ. ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ, ಗ್ರಾಮಗಳು ಪುನರ್ರಚನೆ ಆಗಬೇಕಾದ್ರೆ ಸರ್ವತೋಮುಖವಾಗಿ ಏನಾಗಬೇಕು, ಗ್ರಾಮಗಳು ಅಭಿವೃದ್ಧಿ ಆಗಬೇಕು. ಯಾಕಂದರೆ ಭಾರತ ದೇಶದ ಏನದ, ಹಳ್ಳಿಗಳ ದೇಶದ 70% ಜನರು ಇನ್ನೂ ಏನದಾರ ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಹಳ್ಳಿಗಳ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆ ಆಗಬೇಕು, ಹಳ್ಳಿಯರ ಬದುಕು ಹಸನಾಗಬೇಕು, ಹಳ್ಳಿಯ ಮೂಲ ಉದ್ಯೋಗವಾದಂಥ ಬೇಸಾಯ ಅಂತಕ್ಕಂಥದ್ದು ಏನದ, ಒಕ್ಕಲ್ತನ ಏನದ, ಅದು ಸಶಕ್ತವಾಗಬೇಕು. ಅದು ಸಶಕ್ತವಾದಾಗ ಹಳ್ಳಿಯ ಜನರ ಆರ್ಥಿಕ ಸ್ಥಿತಿಗತಿಗಳು ಉತ್ತಮವಾಗ್ತವೆ, ಹಳ್ಳಿಯ ಜನರ ಬದುಕು ಹಸನಾಗ್ತದೆ. ಹಳ್ಳಿಯ ಜನರ ಬದುಕು ಅಭಿವೃದ್ಧಿಯಾದ ಆಟೋಮೆಟಿಕ್ಕಾಗಿ ಇಡೀ ದೇಶ ಏನಾಗ್ತದೆ, ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಭಾರತ ಎದುರಿಸುತ್ತಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದು ಯಾವುದು, ಹಳ್ಳಿಗಳ ಸಮಗ್ರ ಅಭಿವೃದ್ಧಿ, ಹಳ್ಳಿಗಳ ಪುನರ್ರಚನೆ ಆಗುವುದು ಬಹಳ ಅವಶ್ಯವಾದಂಥ ಒಂದು ಸಂಗತಿ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಗ್ರಾಮಗಳ ಪುನರ್ರಚನೆ ಬಗೆಗೆ ತಮ್ಮದೇ ಆದಂಥ ವಿಚಾರಧಾರೆಯನ್ನು, ತಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ಗಾಂಧೀಜಿಯವರು ಕೊಡ್ತಾ ಇದ್ದಾರೆ. ಕೊಡುವುದರ ಮೂಲಕ ಗ್ರಾಮಗಳಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಗಾಂಧೀಜಿಯವರು ಮಾಡಿದಂಥ ಅನೇಕ ವ್ಯಕ್ತಿಗಳಲ್ಲಿ ಪ್ರಥಮ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಈ ವಿಚಾರಗಳ ಮೂಲಕ ಏನು ಮಾಡ್ಬೋದು, ತಿಳಿದುಕೊಳ್ಬೋದು.